ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ, ನೋಡೋಣ ಬನ್ನಿ. ಒಂದು ಬೌಲ್ಗೆ ಹಿಟ್ಟು ಮತ್ತು ಹಾಲನ್ನು ಹಾಕಿ ಕಲಿಸ್ಕೊಂಡು ಚಪಾತಿ ಹೇಗೆ ನಾದ್ಕೊತೀವೋ ಹಾಗೆ ನಾದಿ 5 ನಿಮಿಷ ಎತ್ತಿಡಬೇಕು. ಸಾಫ್ಟ್ ಆಗೋವರೆಗೂ ಬಿಡಬೇಕು. ಅಲ್ಲಿವರೆಗೂ ನಾವು ಸಕ್ಕರೆ ಪಾಕ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬಾಣಲಿಗೆ ಸಕ್ಕರೆನ ಹಾಕಿಬಿಟ್ಟು 1 ಗ್ಲಾಸ್ ಸಕ್ಕರೆಗೆ 1 ಗ್ಲಾಸ್ ನೀರು ಹಾಕಬೇಕು. ನಿಮಗೆ ಜಾಸ್ತಿ ಬೇಕು ಅಂದರೆ 2 ಗ್ಲಾಸ್ ಸಕ್ಕರೆ ಹಾಕಿ 2 ಗ್ಲಾಸ್ ನೀರು ಹಾಕಿಬಿಟ್ಟು ಕಾಯಲಿಕ್ಕೆ ಇಡಬೇಕು. ಅದಕ್ಕೆ ಏಲಕ್ಕಿ ಮತ್ತು ಕೇಸರಿ ಹಾಕ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಸದ್ಯದಲ್ಲಿ ಕೇಸರಿ ಇಲ್ಲ, ಸೊ ನಾನು ಸ್ಕಿಪ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ. ಮತ್ತು ನಾವು ನಾದ್ಕೊಂಡಿರುವಂಥ ಹಿಟ್ಟನ್ನು ಪುನಃ ನೋಡಿ ಸಾಫ್ಟ್ ಆಗಿದೆಯಾ ಅಂತ ನೋಡಿಬಿಟ್ಟು ಮತ್ತೊಂದು ಸರಿ ನಾದ್ಕೋಬೇಕು. ಅದನ್ನು ನಾದ್ಕೊಂಡಾದಮೇಲೆ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡಬೇಕು. ನಮಗೆ ಯಾವ ಕನ್ಸಿಸ್ಟೆಂಟಿಲಿ ಬೇಕೋ ಆ ಕನ್ಸಿಸ್ಟೆಂಟಿಲಿ ಉಂಡೆ ಮಾಡಿಬಿಟ್ಟು ಎತ್ತಿಟ್ಕೋಬೇಕು. ಫುಲ್ಲು ಸಾಫ್ಟಾಗಿ ಮಾಡಿಕೊಂಡು ಎತ್ತಿಟ್ಕೋಬೇಕು. ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊತಿದ್ದೀನಿ ನಾನು. ಅದಾದ ನಂತರ ಈ ಕಡೆ ಸಕ್ಕರೆ ಪಾಕ ಆಗಿದೆಯೋ ಇಲ್ವೋ ಅಂತ ನೋಡೋಣ ಬನ್ನಿ. ಆಗಿದೆ ಅನಿಸುತ್ತೆ ಅನ್ನೋದೇನು ಆಗಿದೆ. ಅದಾದಮೇಲೆ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಇನ್ನೊಂದು ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಡಬೇಕು. ಆಮೇಲೆ ಒಂದೊಂದಾಗಿ ಹಾಕಬೇಕು. ಹಾಕಿದ ತಕ್ಷಣ ಲೋ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಟೇಸ್ಟಿಯಾಗಿರೋದಿಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅದನ್ನು ಬೇಯಿಸ್ಕೋಬೇಕು. ನಂತರ ಅದನ್ನು ಗೋಧಿ ಬಣ್ಣ ಬರೋವರೆಗೂ ಬೇಯಿಸ್ಬೇಕು. ಗೋಧಿ ಬಣ್ಣ ಬಂದಾದಮೇಲೆ ತೆಗೆದಿಡಬೇಕು. ಪಕ್ಕದಲ್ಲಿ ತೆಗೆದಿಟ್ಮೇಲೆ ಇವಾಗ ಗುಲಾಬ್ ಜಾಮೂನ್ ಪಾಕದಲ್ಲಿ ಹಾಕಿಬಿಟ್ಟು 1.5 ಗಂಟೆ ಕಾಲ ಬಿಡಬೇಕು. ಅದಾದ ನಂತರ ಸಿಹಿಯಾದ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ.